ಮಂಡ್ಯದಲ್ಲಿ 2 ಮಕ್ಕಳ ತಾಯಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಜವನಹಳ್ಳಿಯ ಬಾವಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಮಂಡ್ಯ ಜಿಲ್ಲೆಯ ಜವನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. 24 ವರ್ಷ ವಯಸ್ಸಿನ ಬನ್ನಂಗಾಡಿ ನಾಗವೇಣಿ ಸಾವನ್ನಪ್ಪಿರುವಂತಹ ಮಹಿಳೆ. ಕುಟುಂಬಸ್ಥರು ಮಾಡ್ತಾ ಇರುವ ಆರೋಪ ಏನು? ವರದಕ್ಷಿಣೆಗಾಗಿ ಗಂಡನೇ ನಾಗವೇಣಿಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಆಕೆಯ ಕುಟುಂಬಸ್ಥರು ಮಾಡಿದ್ದಾರೆ. ಪತಿ ಬ್ಯಾಟಗೆ ಗೌಡನ ವಿರುದ್ಧ ನಾಗವೇಣಿ ಪೋಷಕರು ಆರೋಪಿಸುತ್ತಿದ್ದಾರೆ. ಸದ್ಯ ನಾಗವೇಣಿ ಪತಿ, ಅತ್ತೆ ಹಾಗೂ ಕುಟುಂಬಸ್ಥರು ನಾಪತ್ತೆಯಾಗಿದ್ದು, ಈ ಬಗ್ಗೆ ಶಿವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಟ್ಟಿ ಮನೆ ಕಂಡು ಇನ್ನು ಬೀಳ್ತಾರೆ ಅದಕ್ಕೆ ಫೋನ್ ಎತ್ತದ ಯಾಕೆ ನನ್ನ ಮಗಳು ಮಾಡು ಅಂತ ಫೋನ್ ಮಾಡ್ದು ಕೇಳಿ ಮಗ ಎತ್ತದ ಇದೇನವ ನಿಮ್ಮವ್ವ ಎಲ್ಲ ಅಂದಕ್ಕೆ 5 ಗಂಟೆ ನತ್ತಿಂದ ಅವ್ವ ಕಾಣ್ತಾ ಇಲ್ಲ ಅಂದ್ಲು. ನನಗೆ ಯಾಕೋ ಜೀವ ನಿಲ್ಲೋ ನನ್ನ ಮಗಳಿಗೆ ಇಷ್ಟ ಎಲ್ಲ ಮಾಡಿ ನಾವು ಬಡದು ಕೂಲಿ ಮಾಡಿ ಅಷ್ಟು 50 ಚಿನ್ನ ಕೊಟ್ಟು 60 ರೂಪಾಯಿ ವರದಕ್ಷಿಣೆ ಕೊಟ್ಟು ಇಲ್ಲಿ ಗಂಟ ಕಷ್ಟ ಸುಖ ನೋಡ್ದು ಇಲ್ಲಿಗೆ ಬಂದು ನೋಡೋದಕ್ಕೆ ಅವ್ರ ಅತ್ತೆ ಇತ್ತಿಲ್ಲ ಅವ್ನು ಇತ್ತಿಲ್ಲ ಅವ್ರ ಅತ್ತೆ ಎಲ್ಲ ಇದ್ಲು. ನನ್ನ ಮಗಳು ಎಲ್ಲ ಅಂದಕ್ಕೆ ನನ್ನ ಮಗನ ಮೇಲೆ ಜಗಳಕ್ಕೆ ಹೋದ್ಲು. ಇಷ್ಟು ಜನ ಸೇರ್ಕೊಂಡು ಕೊಲೆ ಮಾಡಿ ಅಲ್ಲಿ ನೀರು ಇಲ್ದೋಗಿ ಬಾವಿಗೆ ಗಿಡ ಸಂದಿಗೆ ಹಾಕ್ಬಿಟ್ಟಿದ್ರು ನನ್ನ ಮಗಳು. ನಾನು ಬಾವಿ ಇಷ್ಟು ಮಾಡಿ ನಾನು ಇನ್ನೇನು ಮಾಡಬೇಕಾಯ್ತು? ನೀವೇ ಹೇಳ್ರಿ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕರಿ. ನಾನು ಇಷ್ಟು ಕಷ್ಟ ಬಿದ್ದು ನನ್ನ ಮಕ್ಳು ಸಾಕಿ ಇವತ್ತು ಹಿಂಗೆ ಕೊಲೆ ಮಾಡಿದ್ರೆ ಯಾರು ಸುಮ್ಮನಾದರು ತಿರ್ಗಾ ಬಂತ ಶುಕ್ರವಾರ ಸಂಧ್ಯೆಯಲ್ಲಿ ಅನ್ನಂತೆ ನಮ್ಮ ಅಪ್ಪರಿ ಎಲ್ಲಿ ಗಂಟ ಮಾಡೋರು ಒಂದಕ್ಕೆ ತಾಲೆ ಕಿತ್ಕೊಂಡು ಹೊಡ್ದು ಬಡ್ದು ಎಲ್ಲನೂ ಮಾಡಿದ್ರು. ಇವ್ ಶಿವಕುಮಾರ್ ಅಂತ ಹೋಗಿ ಒಪ್ಸಿರಂತೆ ಅನ್ನಪ್ಪನ್ಗೆ. ಅವ್ರೆಲ್ಲ ಬಂದು ಹೇಳ್ರು, ಯಾರ ಮಾತನ್ನ ಕೇಳ್ದೆ ನನ್ನ ಮಗಳಿಗೆ ಚೀಕ್ಸಿ ಬಂದನ ಕೊಟ್ಟು ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ತಕೊಂಡೋಗಿ ಆ ಕೊಳಕೆ ಹಾಕ್ಬಿಟ್ಟ ಕಣಪ್ಪ. ಅವಳನ್ನ ಬೀಗ್ತೀನಿ ಮೊನ್ನೆ ದಿವಸ ಹೊಡೆದಂತೆ ಹೊತ್ತರೊತ್ತು ವರದಕ್ಷಿಣೆ ಬಂತ ಇವನು ಹೊಡೆಯೋದು ಮೈದ ಆ ರುದ್ರೇಶನ ಎಡ್ತಿ ಮಾತು ಕಟ್ಕೊಂಡು ನನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ರು ಕಣಪ್ಪ. ರುದ್ರೇಶ ನಮ್ಮ ಹೆಸರು ತಾಯಮ್ಮ. ಇಷ್ಟು ಕಷ್ಟ ಕೊಟ್ಟು ಕಣಪ್ಪ ನನ್ನ ಮಗಳಿಗೆ ನ್ಯಾಯ ಕೊಡ್ಬೇಕು. ನಾವು ಬಡವರು ಕೂಲಿ ಮಾಡಿ ಚೆನ್ನಾಗಿ ಮಾಡೋದಲ್ಲಪ್ಪ ನಾವು. ಇನ್ನು ಯಾರು ಈ ಥರ ತಾಯಿ ಅಪ್ಪವ ಯಾರು ಮಾಡೋದು ನೀವೇ ಹೇಳ್ರಪ್ಪ. ಇನ್ನೂ ಮಾಡಕ್ಕಾದ್ರಪ್ಪ ನಮ್ಮ ಕೈಲಿ ಇನ್ನು ಮಾಡ್ದ ವರದಕ್ಷಿಣೆ ಕಿರ್ಕುಳ ಮದ್ವೆ ಆಯ್ತು ಕೊಟ್ಟು ನಮಗೂ ಸಾಕಾಗದೆ ಎಷ್ಟು ಅಂತ ಕೊಡಿಕಾದು ಹಿಂಗೆಲ್ಲ ಮಾಡ್ದ ನನ್ನ ಮಗಳನ್ನ ಕೊಟ್ಟು ಎಲ್ಲಾ ತರ ಮಾಡಿದ್ರೆ ಈ ತರ ಮಾಡ್ಬಿಟ್ಟ ಹೊಡೆದೇ ಸಾಯಿಸಾಕ್ಬಿಟ್ಟ. ಪದೇ ಈಗ ಜನ 30 ಸಾವಿರ ಕೊಟ್ಬಿಟ್ಟು ಬಂದು ಈಗ ಒಂದು ವಾರದಿಂದ ಎಲ್ಲ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟ. ನಮ್ಮ ಅಕ್ಕನ ತೀರ್ಸ್ಬಿಟ್ಟು ಎಲ್ಲ ಸೇರ್ಕೊಂಡು ತೀರ್ಸ್ಬಿಟ್ರು. ಸಾಬಾನ್ ಒಳಗೆ ಯಾರು ಬಂದಿಲ್ಲ ನೋಡ್ಕಡೆ. ಯಾಕೆ ಹೇಳು? ಸಿಗಾಕ್ಬಿಟ್ರೆ ಇದೇ ಐತದಲ್ಲ ಕ್ಯಾಸ್ ಐತದಲ್ಲ ಅಂದ್ಬಿಟ್ಟು ಉಂಟಾಗ್ರೆ ನೀವೆಲ್ಲ ಹುಡುಕ್ಬೇಕು, ಕರಿಬೇಕು. ಅವ್ರಿಗೆ ಎಂತ ಶಿಕ್ಷೆ ಕೊಡ್ಬೇಕು ಅಂದ್ರೆ ಇನ್ಯಾವ ಹೆಣ್ಣಿಗೂ ಆಗ್ಬಾರ್ದು. ಈ ಥರ ಸರಿ ಹೇಳ್ತೇನೆ ಗೊತ್ತಾ? ನಮ್ಮ ಅಕ್ಕಂಗೆ ಆಗಿರೋದ ಇನ್ಯಾವ ಹೆಣ್ಣಿಗೂ ಆಗ್ಬಾರ್ದು. ಯಾಕೆ ಅಂದ್ರೆ ಹೆಣ್ಣು ಎತ್ತಿರೋ ಕಷ್ಟ ನಮ್ಗೆ ಗೊತ್ತು. ಎಷ್ಟು ಕಷ್ಟಪಟ್ಟು ಸಾಕೊಳ್ಳೋ ನಮ್ಮ ಮಮ್ಮಿಯಿಂದ ನನ್ಗೆ ಗೊತ್ತು. ಯಾವ ದೇವ್ರು ಈ ದೇವ್ರು ಎಲ್ಲ ದೇವ್ರು ಮಾಡಿ ಏನು ಮಾಡಿದ್ರು ಏನು ಪ್ರಯೋಜನ? ನಮ್ಮ ಅಕ್ಕನೇ ಉಂಟೋದಲ್ಲ. ಏನು ಮಾಡೋದು ಸರ್ ನಾವು? ಈಗ ಅವ್ನು ದುಡ್ಡು ಅಂತ ಇದ್ರೆ ದುಡ್ಡು ಎಷ್ಟು ಅಂತ ಕೊಡೋದು? ನಮ್ಮ ಕೈಲಿ ಎಷ್ಟು ಕೊಟ್ಟು ಇಲ್ಲಿ ಕೊಡೋಕ್ಕಾಗತ್ತಾ? ಎಲ್ಲ ಕೊಟ್ಬೋ ಇನ್ನೇನು ಕೊಡೋದು ಸರ್ ಹೇಳಿ ಸರ್ ನೀವೇ? ನಮ್ಗೆ ನ್ಯಾಯ ಕೊಡಿ ಸರ್. ನಮ್ಗೆ ಅವನ ಎಲ್ಲೇ ಇದ್ರು ಎಳ್ಕ ಬರ್ಬೇಕು, ನಾಯಿ ಗೊಡೆ ಹೊಡಿಬೇಕು. ಅವ್ರು ರುದ್ರೇ ಸಾವನಲ್ಲ ನನ್ನ ಮಗ ನಮ್ಮ ಅಕ್ಕ ಇದ್ದಾಗ ಹೋಗೋದು. ನೀನು ಯಾಕೆ ಬತ್ತಿ ಹೊಂಟೋಗು ನೀನು, ಎಲ್ಲಾರ ಹೊಂಟೋಗು ನೀನು. ಯಾಕೆ ಬತ್ತಿ? ನಿಂಗೆ ಗ್ಯಾಸ್ ಬೇಕಾ? ಒಂದು ತರಕಾರಿ ತಂದು ಕೊಡ್ತಿಲ್ಲ ಸರ್, ಒಂದು ಅಕ್ಕಿ ತಂದು ಕೊಡ್ತಿದ್ಲ. ಏನೇನೋ ಮಾಡ್ಕೊಳ್ಳೋ, ಅವಳೆ ಗೇಕಲ್ ತಿನ್ನೋಳು, ಅವಳೇ ಗೇದಿ ಅವ್ರ ಗಂಡನು ಸಾಕೋಳು ಅಂತವಳು. ಈ ಥರ ಮಾಡ್ಬಿಟ್ರು. ಹೋಗೋಣ ಅವನು ರುದ್ರೇಶ್ ಅವ್ರ ಹೆಂಡತಿ. ನಮ್ಮ ಅಕ್ಕ ಏನಾರ ಫೋನ್ ಹಾಕಿದ್ರೆ ಮಧ್ಯರಾತ್ರಿ ಅವ್ರ ಗಂಡಂಗೆ ರುದ್ರೇಶ್ ಹೆಂಡತಿ ಫೋನ್ ಯಾಕೆ ಎತ್ಬೇಕವಳು? ಯಾವಳು ಫೋನ್ ಹತ್ತಿಗೆ ಎತ್ಬಿಟ್ಟು ನಿನ್ ಮಕ್ ಬೇಕಿಗೆ ಫೋನ್ ಮಾಡ್ಬೋ ಅಂತ ಹೇಳ್ತಾಳ. ಸರಿಯಾ? ಅವಳು ನಿನ್ ಮಕ್ ಬೇಕಿಗೆ ಫೋನ್ ಮಾಡ್ಬೋ ಅಂತ ಹೇಳ್ತಾಳಲ್ಲ. ಅವಳು ಎಷ್ಟು ಜನ ಕೊಟ್ಟಿರ್ಬೇಕು ಸರ್? ನೀವು ಹೇಳಿ, ಎಷ್ಟು ಜನ ಕೊಟ್ಟಿರ್ಬೇಕು? ಅವಳು ಯಾಕೆ ಎತ್ಬೇಕು? ಮಡಿಕಂದ್ರೆ ತರ ಮಡಿಕಬೇಕು. ಇವನು ಹೇಳ್ಬೇಕು, ನಂಗೆ ಮಡಿಕನಪ್ಪ ನೀ ಸಾಕಾರ ನಾವೇ ಸಾಕತ್ತೀವಿ. ಎಲ್ಲ ಸೇರ್ಕೊಂಡು ಹಿಂಗೆ ಮಾಡ್ಬಿಟ್ಟಾರ ಸರ್. ನಾವು ಒಂದ್ಸತಿ ತಿರ್ಸ್ಬಿಟ್ರು ರುದ್ರೇಶ ಅಂತ. ನನ್ನ ನವೀನ್ ಕುಮಾರ, ಚಿನ್ಕುರುಳಿ ಹೋಬಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಈ ಬನ್ನಂಗಾಡಿ ಗ್ರಾಮದಲ್ಲಿ ವಾಸವಾಗಿರುವ ಸ್ವಾಮೇಗೌಡರ ಮಗಳಾದ ನಾಗವೇಣಿಯನ್ನು ನಾವು ಸುಮಾರು 6 ವರ್ಷಗಳ ಹಿಂದೆ ಮದುವೆಯನ್ನು ಮಾಡಿ ಆತನು ವರದಕ್ಷಿಣೆ ಕಿರುಕುಳವನ್ನು 1 ವರ್ಷ ಆದ ನಂತರ ಬಹಳ ಕಿರುಕುಳವನ್ನು ಕೊಟ್ಟು ಆ ಗ್ರಾಮದ ಯಜಮಾನರುಗಳನ್ನೆಲ್ಲ ಸೇರಿಸಿಕೊಂಡು ಕಂಡಕ್ಟರ್ ಪುಟ್ಸ್ವಾಮೇಗೌಡರು, ಶಿವಕುಮಾರಣ್ಣ, ಮಂಜಣ್ಣವರು ಮತ್ತೆ ವನ್ನಪ್ಪ ಎಂಬ ಎಲ್ಲ ಮಳ್ಳೇಗೌಡರು ಎಲ್ಲ ಯಜಮಾನರುಗಳನ್ನು ಸೇರಿಸಿಕೊಂಡು ನಮ್ಮ ಊರಿನ ಯಜಮಾನರುಗಳು ಎಲ್ಲ ಹೋಗಿ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲ್ ಕಟ್ಕೊಂಡು ಎಲ್ಲ ಬೇಡ್ಕೊಂಡು
ಬೇಡಪ್ಪ ಇವೆಲ್ಲ ಬೇಡ, ನಮ್ಮ ಮಗಳಿಗೆ ಒಳ್ಳೆ ಬಾಳ್ ಕೊಡಪ್ಪ ಬೇಡ ಅಂತ. ಆದ್ರೂ ಅವನು ಕೇಳದೆ ಒಂದೊಂದು ತಿಂಗಳಿಗೂ ವರದಕ್ಷಿಣೆ ಕೊಡಿ ಎಂದು ಬಂದಾಗ, ನಮ್ಮ ಬಾವರು ನಮ್ಮ ಮನೆ ಹತ್ರ ಬಂದಾಗ ನಾವು ಹೋಗಿ ಏನು ಬೇಡಪ್ಪ ನಿಮ್ದು ಅಮ್ಮಯ್ಯ ಅವರು ಬಡವರು ಎಲ್ಲೂ ತಂದು ಕೊಡಕ್ಕಾಗಲ್ಲ, ಇಷ್ಟೆಲ್ಲ ಕಿರ್ಕೊಳಕ್ ಹೋಗ್ಬಿಡಕನಪ್ಪ ಅಂದ್ರೆ ಆಸ್ತಿ ಮಾರ್ಕೊಡು, ಹೊಲ ಮಾರ್ಕೊಡು, ಮನೆ ಮಾರ್ಕೊಡು, ಇರೋ ವಾಲಿ ತಾಲಿ ಎಲ್ಲ ಕೊಡು ಅಂತ ಕೇಳ್ತಿದ್ದ. ಆದ್ರೂ ನಾವು ಏನು ಬೇಡಪ್ಪ ಹೋಗಪ್ಪ ಎಂದು ಅವರ ಗ್ರಾಮದ ಹತ್ತಿರ ಹೋಗಿ ಗ್ರಾಮದವರ ಜೊತೆಯಲ್ಲಿ ಮಾತನಾಡಿ ಆ ಗ್ರಾಮದವ್ರಿಗೆಲ್ಲ ಒಪ್ಸಿ, ಆ ಗ್ರಾಮದವರು ಆಯ್ತು ಹೋಗ್ರಪ್ಪ ಏನಿಲ್ಲ ಇನ್ಮೇಲೆ ಕ್ಲೀನಾಗಿ ಮಡಿಕತಾನೆ ಹೋಗ್ರಪ್ಪ ಅಂತ ಹೇಳ್ತಿದ್ರು. ಇವನು ಆ ಸಮಯದಲ್ಲಿ ಅಳುಗ್ಸೋರು ಶುರು ಮಾಡ್ಕೊತಿದ್ದ. ಏನಂತ, ನನ್ನ ಹೆಂಡತಿ ಅನ್ನ ಮಾಡ್ಬಿಟ್ಟು ಆಚೆಸ್ಬಿಡ್ತಾಳೆ ಅಂತ. ಅಣ್ಣ ಅನ್ನ ಮಾಡಿ ಆಚೆಸೆ ವಿಚಾರಕ್ಕೆಲ್ಲ ನೀವು ಹಿಂಗೆಲ್ಲ ಮಾತಾಡಿಕಾಗುತ್ತಪ್ಪ, ಏನು ಮಾತಾಡ್ಬಿಡಪ್ಪ, ದಮ್ಮೆ ಅಂತೀವಿ ನಾವೆಲ್ಲ ಒಳ್ಳೆ ಜನ, ಬಡವರು ಅಂದ್ಬಿಟ್ಟು ಈ ಥರ ಎಲ್ಲ ಕಿರ್ಕೊಳಕ್ ಹೋಗ್ಬೇಡ, ನೀನೇನು ಮಾಡ್ಬಿಡಪ್ಪ, ನಿಮ್ದೇಗಿರಪ್ಪ, ನೀನ್ ಸಂಪಾದನೆ ಮಾಡೋದೇ ಸಾಕು ನಿಮ್ಮ ಮಕ್ಳಿಗೆ ಅಂತ ಬೇಜನ್ ನಾವು ಒಂದು ಸುಮಾರು 20 ಟ್ರಿಪ್ಪು ನ್ಯಾಯ ಮಾಡ್ದು. ಆ ನ್ಯಾಯ ಮಾಡಿ 11ನೇ ತಿಂಗಳು 11ನೇ ತಾರೀಕಲ್ಲಿ ಬನ್ನಂಗಾಡಿ ಗ್ರಾಮದ ಜಿಲ್ಲಾ ಉಪಾಧ್ಯಕ್ಷರಾದ BK ರೇವಣ್ಣನವರು ಮತ್ತೆ ಅದೇ ಗ್ರಾಮದ ಜವನಹಳ್ಳಿ ಗ್ರಾಮದ ಪ್ರೊಫೆಸರ್ ಮಂಜಣ್ಣವರು ಮತ್ತು ಆ ಗ್ರಾಮದಲ್ಲಿರುವಂತ ವನ್ನಪ್ಪನವರು ಮತ್ತು ಮಳ್ಳೇಗೌಡರು ಹಾಗೂ ಇನ್ನು ಮುಂತಾದ ಯಜಮಾನರುಗಳು ಎಲ್ಲ ಸೇರಿ ನಮ್ಮ ಬನ್ನಂಗಾಡಿ ಗ್ರಾಮದಿಂದ ಸುಮಾರು ಒಂದು 20 ಜನ ಯಜಮಾನರುಗಳು ಎಲ್ಲ ಹೋಗಿ, ಹಾಗೂ ಯಗಡಿ ದೇವರಾಜು ಅಂತ ನಾನು ಕೂಡ ಹೋಗಿ ಆತನಿಗೆ ಹೋಗಿ ಕಾಲ್ ಕಟ್ಕೊಂಡೆ ಹೋಗ್ತೇವೆ. ಬೇಡಪ್ಪ ಇಷ್ಟು ಗಂಟೆ ಕೊಟ್ಟ ಶಿಕ್ಷೆನೇ ಸಾಕು, ಇನ್ನು ಮುಂದೆ ಆತನಿಗೆ ನಮ್ಮ ಮಗಳನ್ನ ಸುಖವಾಗಿ ಇಟ್ಕಪ್ಪ, ನೀನೇನು ಮಾಡ್ಬೇಕನಪ್ಪ, ಮುತ್ತನಂತ 2 ಮಕ್ಕಳಾಗವೆ ದೇವರಾಜು ಅಂತ. ಖಂಡಿತ ವಿದೇಶಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಜವನಹಳ್ಳಿ ಗ್ರಾಮ, ಅಂದ್ರೆ ಆ ಜವನಹಳ್ಳಿ ಗ್ರಾಮದ ನಾಗವೇಣಿ ಎಂಬ ಮಹಿಳೆ ಅನುಮಾನಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಆಕೆಯ ಶವವು ಕೂಡ ಪತ್ತೆ ಆಗಿರುವಂತದ್ದು. ಇದೀಗ ಆ ವಿಚಾರವಾಗಿ ಅವರ ಕುಟುಂಬಸ್ಥರು, ನಾಗವೇಣಿಯವರ ತಮ್ಮ ಮತ್ತೆ ಅವರ ತಾಯಿ ಮತ್ತೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರುವಂತದ್ದು. ನಾಗವೇಣಿಯ ಗಂಡ ಬ್ಯಾಟಗೇಗೌಡ ಒಂದು ಒಡೆದಾಕಿ ಆಕೆಯನ್ನ ಸಾಯಿಸಿ ಬಳಿಕ ಬಾವಿಗೆ ಶವವನ್ನು ಎಸೆದಿದ್ದಾರೆ ಎಂಬ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ 6 ವರ್ಷಗಳ ಹಿಂದೆ ನಾಗವೇಣಿ ಮತ್ತು ಬ್ಯಾಟಗೇಗೌಡರ ವಿವಾಹ ಆಗಿತ್ತು. ಇಬ್ಬರು ಮಕ್ಕಳು ಕೂಡ ಇದ್ರು. ಆದ್ರೆ ಆಗಾಗ ವರದಕ್ಷಿಣೆಗಾಗಿ ಕಿರುಕುಳವನ್ನ ಕೊಡ್ತಾ ಇದ್ರು ಎಂಬ ನಿಟ್ಟಿನಲ್ಲಿ ಇದೀಗ ನಾಗವೇಣಿ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಮದುವೆ ಸಂದರ್ಭದಲ್ಲಿ 80 ಗ್ರಾಂ ಚಿನ್ನ ಸೇರಿದಂತೆ ನಗದನ್ನ ಕೊಡ್ಲಾಗಿತ್ತು. ಆದ್ರೂ ಕೂಡ ಅವ್ರಿಗೆ ವರದಕ್ಷಿಣೆಗಾಗಿ ಅವರ ಏನು ಬ್ಯಾಟಗೇಗೌಡ ಮತ್ತೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಹಲವಾರು ಬಾರಿ ನ್ಯಾಯ ಪಂಚಾಯಿತಿಯೂ ಕೂಡ ಆಗಿತ್ತು. ಆದ್ರೆ ಕಿರುಕುಳ ಮಾತ್ರ ನಿಲ್ಲಿಲ್ಲ. ಆ ನಿಟ್ಟಿನಲ್ಲಿ ಇದೀಗ ಮಗಳನ್ನ ಆಕೆ ಸಾವನ್ನಪ್ಪಿಲ್ಲ, ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿಲ್ಲ, ಬದಲಾಗಿ ಏನು ಆಕೆಯನ್ನ ಒಡೆದು ಮನೆಯಲ್ಲೇ ಒಡೆದಾಕಿ ಬಳಿಕ ಶವವನ್ನ ಬಾವಿಗೆ ತೆಗೆದುಕೊಂಡು ಹೋಗಿ ಎಸೆಯಲಾಗಿದೆ ಎಂಬ ನಿಟ್ಟಿನಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಆ ಒಂದು ಶವವನ್ನ ಮೇಲೆತ್ತಿ ಇದೀಗ ಮರಣೋತ್ತರ ಪರೀಕ್ಷೆಗಾಗಿ ಶವಾಗಾರಕ್ಕೆ ರವಾನಿಸಲಾಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಾಥಮಿಕವಾಗಿ ಇದು ಆತ್ಮಹತ್ಯೆಯ ಕೊಲೆ ಎಂಬ ನಿಟ್ಟಿನಲ್ಲಿ ಇದೀಗ ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಶಿವಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ ಆ ಸಾವಿಗೆ ನಿಖರವಾದಂತ ಕಾರಣವೂ ಕೂಡ ತಿಳಿದು ಬರಬೇಕಾಗಿದೆ. ಆದ್ರೆ ನಾಗವೇಣಿಯ ಕುಟುಂಬಸ್ಥರು ಮಾತ್ರ ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು. ನಾಗವೇಣಿಯ ಗಂಡ ಬ್ಯಾಟಗೇಗೌಡ ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಆಕೆಯನ್ನ ಹತ್ಯೆ ಮಾಡಲಾಗಿದೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.